ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬೈಲೂಮಾ ಕ್ರೀಮ್ ಬಗ್ಗೆ. ಬೈಲೂಮಾ ಕ್ರೀಮ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ರೀತಿ ನೀವು ಈ ಕ್ರೀಮ್ ಹಚ್ಕೋಬೇಕು, ಎಷ್ಟು ದಿನದ ಮಟ್ಟ ಹಚ್ಕೋಬೇಕು, ಇದನ್ನ ಹಚ್ಕೊಂಡ್ರೆ ಏನೇನರ ಸೈಡ್ ಎಫೆಕ್ಟ್ ನಿಮ್ಗೆ ಆಗುತ್ತಾ, ಯಾರು ಇದನ್ನು ಬಳಸಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಬೈಲೂಮಾ ಕ್ರೀಮ್ ನೋಡ್ರಿ, ಈ ಕ್ರೀಮ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಅನ್ಇವನ್ ಸ್ಕಿನ್ ಟೋನ್ ಆಗಿತ್ತು ಅಂದ್ರೆ, ಅನ್ಇವನ್ ಅಂದ್ರೆ ನೋಡ್ರಿ ನಿಮ್ಮ ಫೇಸ್ನಾಗ ಆಗಿರ್ಬೋದು, ಮಖದಾಗ ಆಗಿರ್ಬೋದು, ಇಲ್ಲ ಕೈಯಾಗ ಕಾಲಾಗ ಆಗಿರ್ಬೋದು, ಎಲ್ಲರ ಎರಡೆರಡು ಕಲರ್ ಅದಾವ ಅಂದ್ರೆ ಸ್ಕಿನ್ನಾಗ, ಒಂದ್ ಕಡೆ ಬೆಳ್ಳಗೈತಿ ಸ್ಕಿನ್, ಒಂದ್ ಕಡೆ ಬಹಳ ಡಾರ್ಕ್ ಆಗಿಬಿಟ್ಟಿದೆ ಅಂದ್ರೆ ಆ ಭಾಗದಾಗ ನೀವು ಇದನ್ನ ಹಚ್ಕೋಬಹುದು. ಈ ಕ್ರೀಮ್ ನಿಮ್ಮ ತ್ವಚದಾಗ ಒಂದು ಹೊಸ ಕಳೆ ತರಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಮಖದಾಗ ಏನರ ಬಹಳ ಜಾಸ್ತಿ ಡಾರ್ಕ್ ಕಲಿ, ಏನರ ಕಪ್ಪನು ಕಲಿ ಏನರ ಆಗ್ಯಾವ ಅಂದ್ರೆ, ಮಖದಾಗ ಯಾವ್ದಾರ ಭಾಗದಾಗ ಬಹಳ ಕಪ್ಪಗೆ ಏನರ ಆಗೈತೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮಗೆ ಮೊದ್ಲು ಏನರ ಪಿಂಪಲ್ಸ್ ಇದ್ದು, ಪಿಂಪಲ್ಸ್ ಹೋಗ್ಯಾವ, ಆದ್ರೆ ಹೋಗಾದ್ಮೇಲೆ ಅದ್ರ ಕಲಿ ಉಳ್ಕೊಂಡವ ಅಂದ್ರೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಗೆ ಮೆಲಾಸ್ಮಾ ಭಂಗಿನ ಸಮಸ್ಯೆ ಏನೈತೆ ಅಂದ್ರೆ ಹಣಿ ಮೇಲೆ, ಮೂಗಿನ ಮೇಲೆ, ಮಕ್ಕದ ಎಡಗಡೆ ಬಲಗಡೆ ಏನರ ಭಂಗ ಆಗೈತಂದ್ರ ಅದನ್ನ ಕೂಡ ಕಡಿಮೆ ಮಾಡ್ತೈತ್ರಿ. ಇಲ್ಲ ಬಿಸಿಲ್ನ ಬಹಳ ಅಡ್ಡಾಡ್ ಮಕ್ಕ ನಿಮ್ಗೆ ಕಪ್ಪಗೆ ಆಗ್ತೈತಂದ್ರ ಅಲ್ಲಿ ಕೂಡ ಇದು ಒಳ್ಳೆ ಕೆಲಸ ಮಾಡ್ತೈತ್ರಿ, ಅದನ್ನ ಕಪ್ಪು ಕಲರ್ ಅನ್ನು ಕಡಿಮೆ ಮಾಡ್ಲಿಕ್ಕೆ. ಇಲ್ಲ ನಿಮ್ಗೆ ಫ್ರಿಕಲ್ ಸಮಸ್ಯೆ ಆಗ್ಯಾವಂದ್ರ ಮೂಗಿನ ಮಕ್ಕದ ಎಡಗಡೆ ಬಲಗಡೆ ಸಣ್ಣ ಟಿಕ್ಕಿ ಇರ್ತಾವ್ರಿ, ಹಂಗೇನ್ರ ಆಗೈತಂದ್ರ ಅದನ್ನ ಕಡಿಮೆ ಮಾಡ್ತೈತಿ. ನಿಮ್ ತ್ವಚೆ ಏನಿರ್ತೈತಿ ನೋಡ್ರಿ ಅದನ್ನ ಮೃದು ಮಾಡ್ತೈತಿ. ಅದು ನಿಮ್ ಸ್ಕಿನ್ ಕಲರ್ ಬಹಳ ಜಾಸ್ತಿ ಡಾರ್ಕ್ ಐತಂದ್ರ ಅದನ್ನ ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಇವೆಲ್ಲ ಸಮಸ್ಯೆದಾಗ ನೀವು ಇದನ್ನ ಯೂಸ್ ಮಾಡಬಹುದು. ಈಗ ನಾನು ನಿಮ್ಗೆ ಇದ್ರದ್ದು ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಈ ಕ್ರೀಮ್ ಒಳಗ ಕೋಜಿಕ್ ಆಸಿಡ್ ಇರ್ತೈತಿ. ಕೋಜಿಕ್ ಆಸಿಡ್ ನೋಡ್ರಿ, ಇದು ನಿಮ್ ತ್ವಚದ ಕಲರ್ ಏನಿರ್ತೈತಿ ನೋಡ್ರಿ ಅದನ್ನ ನಿಮ್ ತ್ವಚವನ್ನು ಬ್ರೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಕೋಜಿಕ್ ಆಸಿಡ್ ಏನಿದೆ ನೋಡ್ರಿ, ಇದು ಒಂದು ಫಂಗಸ್ ಡೆರಿವೇಟಿವ್ ಇಲ್ಲ ರೈಸ್ ಫರ್ಮೆಂಟೇಶನ್ ಇರ್ತೈತಿ ನೋಡ್ರಿ, ಅಲ್ಲಿಂದ ಉತ್ಪನ್ನ ಆಗ್ತೈತ್ರಿ. ಆರ್ಬ್ಯೂಟಿನ್ ಏನಿದೆ ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ತ್ವಚದಾಗ ಮೆಲನಿನ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡ್ತೈತಿ. ಯಾಕಂದ್ರೆ ಎಷ್ಟು ಜಾಸ್ತಿ ಮೆಲನಿನ್ ಇರ್ತೈತಿ ಅಷ್ಟು ಜಾಸ್ತಿ ನಿಮ್ ತ್ವಚ ಕಪ್ಪಗೆ ಆಗ್ತಾ ಹೋಗ್ತೈತಿ. ಆರ್ಬ್ಯೂಟಿನ್ ಏನಿದೆ ಮೆಲನಿನ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತೈತಿ. ಮತ್ತೆ ಅದ್ರ ಬಿಟ್ಟಿದ್ರೊಳಗ ಮಲ್ಬೆರಿ ಎಕ್ಸ್ಟ್ರಾಕ್ಟ್ ಇರ್ತೈತಿ, ಅದು ಆಂಟಿ ಆಕ್ಸಿಡೆಂಟ್ ಹಂಗೆ ಕೆಲಸ ಮಾಡ್ತೈತಿ. ಅದನ್ನ ಬಿಟ್ಟಿದ್ರ ಟೋಕೋಫಿರೋಲ್, ಅದು ಒಂದು ವೈಟಮಿನ್ ಇ ರೀ. ಹೈಡ್ರೋಕರ್ಕುಮಿನ್ ಅರ್ಶನ ಇರ್ತೈತಿ. ಲ್ಯೂಕೋರೈಸ್ ಎಕ್ಸ್ಟ್ರಾಕ್ಟ್ ಎಷ್ಟಿ ಮಧು ಇರ್ತೈತ್ರಿ. ಮತ್ತು ಆರ್ಟೋಕಾರ್ಪಸ್ ಎಕ್ಸ್ಟ್ರಾಕ್ಟ್ ಕೂಡ ಇರ್ತೈತ್ರಿ. ಈ ಕ್ರೀಮ್ ನೋಡ್ರಿ ಒಂದು ಕೆಮಿಕಲ್ ಕಂಟೆಂಟ್ ಪ್ಲಸ್ ಹರ್ಬಲ್ ಕಂಟೆಂಟ್ ಒಂದು ಮಿಕ್ಸ್ಚರ್ ಈ ಕ್ರೀಮ್ ಅಂತ ಹೇಳ್ಬೋದು. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಈ ಕ್ರೀಮ್ ಬಳಸ್ಬೋದು. ಸೊ ಇಲ್ಲಿ ನೋಡ್ರಿ ಮಖದಾಗ ಹೆಂಗೆ ಹಚ್ಕೋಬಹುದು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಮ ಮಖ ಏನೈತೆ ನೋಡ್ರಿ ಅದನ್ನ ಚಂದಾಗ ನಾರ್ಮಲ್ ನೀರಾಗಿರ್ಬೋದು ಇಲ್ಲ ಉಗುರು ಬೆಚ್ಚ ನೀರಾಗಿರ್ಬೋದು ಚಂದಾಗ ತೊಳ್ಕೊರಿ. ತೊಳ್ಕೊಂಡು ಆದ್ಮೇಲೆ ಮೆತ್ತನ್ ಟವಲ್ ತೊಗೊಂಡು ಚಂದಾಗ ಒರೆಸ್ಕೊಂಡಾದ್ಮೇಲೆ ಆ ಕ್ರೀಮ್ ಏನೈತೆ ನೋಡ್ರಿ ನಿಮ್ಗೆ ಯಾವ ಭಾಗದಾಗ ನೀವು ಹಚ್ಕೋಬೇಕನ್ನೋ ಅಂತೇಳಿ ಚಂದಾಗ ಹಚ್ಕೊಂಡು ಚಂದಾಗ ಲೈಟಾಗ ಕೈಲೇ ಮಸಾಜ್ ಮಾಡ್ಕೋಬೇಕ್ರಿ. ಮಸಾಜ್ ಮಾಡ್ಕೊಂಡಾದ್ಮೇಲೆ ಚಂದ, ಯಾಕಂದ್ರೆ ಚಂದ ತ್ವಚದ ಅಬ್ಸರ್ವ್ ಆಗ್ಬೇಕಲ್ಲ, ಆ ರೀತಿ ಚಂದಾಗ ಹಚ್ಕೊಂಡಾದ್ಮೇಲೆ ಕೈ ತೊಳ್ಕೊಂಬಿಡ್ರಿ. ಈ ರೀತಿ ನೀವು ಈ ಕ್ರೀಮ್ ಯೂಸ್ ಮಾಡ್ಬೋದು. ಈ ಕ್ರೀಮ್ ನೋಡ್ರಿ ನೀವು ದಿನಕ್ಕೆ 2 ಹೊತ್ತು ಯೂಸ್ ಮಾಡ್ಕೋಬಹುದು. ಬೆಳಿಗ್ಗೊಮ್ಮೆ ರಾತ್ರಿಗೊಮ್ಮೆ ಯೂಸ್ ಮಾಡ್ಬೋದು. ಮತ್ತೆ ಇದು ನೀವು ಬಳಸಕ್ ಚಾಲು ಮಾಡಿರಂದ್ರೆ 4-6 ವಾರ ಒಳಗಡೆ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ನೋಡ್ಲಿಕ್ಕೆ ಸಿಗ್ತೈತಿ. ಈಗ ಎಷ್ಟು ದಿನದ ಮಟ್ಟ ಈ ಕ್ರೀಮ್ ಹಚ್ಕೋಬೇಕು? ಸೊ ನೋಡ್ರಿ, ಅದು ನಿಮ್ ಡಾಕ್ಟರ್ ಎಷ್ಟು ದಿನ ಮಟ್ಟ ನಿಮ್ಗೆ ಈ ಕ್ರೀಮ್ ಹಚ್ಕೊಳಕ್ ಹೇಳ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಇದನ್ನ ಹಚ್ಕೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಯಾರು ಪೇಷಂಟ್ಸ್ ಇರ್ತಾರ ಅವ್ರಿಗೆ ಇದನ್ನ ಹಚ್ಕೊಂಡ್ ಬಿಟ್ಲೆ ತ್ವಚೆ ಏನಿರ್ತೈತಿ ನೋಡ್ರಿ ಅದು ಬಹಳ ಕೆಂಪಾಗ್ಬಿಡ್ತೈತಿ. ಇಲ್ಲ ನೀವು ಎಲ್ಲಿ ಹಚ್ಕೊಂಡಿರಿ ಅಲ್ಲಿ ನಿಮ್ ತ್ವಚ ಕೆರೆತ ಚಾಲು ಆಗ್ಬಿಡ್ತೈತ್ರಿ. ಇವೆಲ್ಲ ಲಕ್ಷಣ ನಿಮ್ಗೆ ಏನಾರ ಆಗಾಕುಂತು ಅಂದ್ರೆ ನಿಮ್ ಟ್ರೀಟಿಂಗ್ ಡಾಕ್ಟರ್ಗೆ ಮತ್ತೆ ನೀವು ಕನ್ಸಲ್ಟ್ ಮಾಡ್ಬೇಕಾಗ್ತೈತಿ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ನೋಡ್ರಿ ಏನೇನ್ ಕಂಟೆಂಟ್ ಅದಾವ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಕಂಟೆಂಟ್ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ 678 ರೂಪಾಯಿದಾಗ 15 ಗ್ರಾಮ್ ಟ್ಯೂಬ್ ಸಿಗ್ತೈತ್ರಿ ಬೈಲೂಮಾ ಕ್ರೀಮು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು.
ನಾ ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾರು ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.